ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ನಮ್ಮ ಮನೆಗೆ ದಿನ ನೂರಾರು ಬಿಲ್ ಬರ್ತವೆ. ಕರೆಂಟ್ ಬಿಲ್ ಬರುತ್ತೆ, ಹೌಸ್ ಟ್ಯಾಕ್ಸ್ ಬಿಲ್ ಬರುತ್ತೆ, ಮೊಬೈಲ್ ಬಿಲ್ ಬರುತ್ತೆ, ಟೆಲಿಫೋನ್ ಬಿಲ್ ಬರುತ್ತೆ, ಹೌಸ್ ಟ್ಯಾಕ್ಸ್ ಬರುತ್ತೆ. ಎಲ್ಲ ಬಿಲ್ಗಳು ಬಂದ ತಕ್ಷಣ ನಾವು ಮೊದಲೇ ಕೆಲಸ ಏನು ಮಾಡ್ತೀವಿ? ಲಾಸ್ಟ್ ಡೇಟ್ ಯಾವುದೋ 31/8/2012. ಇನ್ನೂ 10 ದಿವಸ ಇದೆ, ಪರವಾಗಿಲ್ವೇ, 31 ಕಟ್ಟಿದ್ರೆ ಆಯಿತು. ಮಗ ಬರ್ತಾನೆ, ಅಪ್ಪ ಸ್ಕೂಲ್ ಫೀಸ್ ಕಟ್ಟಬೇಕಂತೆ. ಎಷ್ಟಯ್ಯ ಮಗ? 6,500 ರೂಪಾಯಿ ಅಂತೆ ಅಪ್ಪ. 6,500 ಯಾವ ಕಟ್ಟಬೇಕಂತೆ? ಮಂತ್ ಎಂಡ್ ಒಳಗೆ ಕಟ್ಟಕ್ಕೆ ಹೇಳಿದಾರಪ್ಪ. ಓಕೆ, ಮಗನೂ ಮರ್ತ, ನಾನು ಮರ್ತೆ. ಮುಂದಿನ ತಿಂಗಳು ಸ್ಕೂಲಿಂದ ಒಂದು ನೋಟಿಸ್ ಬರುತ್ತೆ, ನಿಮ್ಮ ಮಗ ಫೀಸ್ ಕಟ್ಟಿಲ್ಲ 6,500 ರೂಪಾಯಿ, ಜೊತೆಗೆ 1,500 ರೂಪಾಯಿ ದಂಡ ಸೇರಿ 8,000 ರೂಪಾಯಿ ಕೊಟ್ಟು ಕಳಿಸಿ. ಮಗನ ಸ್ಕೂಲು ಜೀವನದಲ್ಲಿ ಭಾಳ ದೊಡ್ಡ ಇಂಪಾರ್ಟೆಂಟ್ ರೋಲ್ ಆಗಿರೋದ್ರಿಂದ 6,500 ಪ್ಲಸ್ 1,500 8,000 ಕಟ್ತೀವಿ. ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿಲ್ಲ, ಲಾಸ್ಟ್ ಡೇಟ್ 31/12 ಇತ್ತು. ಬಂದ ಎಲೆಕ್ಟ್ರಿಕಲ್ ವೈರ್ಮನ್ ಬಂದ, ವೈರ್ ಕಟ್ ಮಾಡೋಕ್ಕೆ ಬಂದ, ಫ್ಯೂಸ್ ತೆಗಿಯೋಕ್ಕೆ ಬಂದ. ಯಾಕೆ ಸರ್ ಬಿಲ್ ಕಟ್ಟಿಲ್ಲ, ನಿಮ್ಮದು ಮೆಮೊ ಬಂದಿದೆ ನಿಮ್ಮ ಮೇಲೆ, ದುಡ್ಡು ಕಟ್ತೀನಿ ಬಿಡಪ್ಪ, 250 ರೂಪಾಯಿ ಪೆನಾಲ್ಟಿ ಕಟ್ತೀವಿ. ಜೀವನದ ಪ್ರತಿ ಹಂತದಲ್ಲಿ ನಾವು ಅಜಾಗರೂಕತೆಯಿಂದನೇ ದುಡ್ಡು ಕಳೆಯೋದು. ನಮ್ಮ ಜೀವನ ಎಷ್ಟು ಜಂಜಾಟದಿಂದ ಕೂಡಿದೆ ಅಂದರೆ ಯಾವುದನ್ನು ನೆನಪಿಟ್ಕೊಳ್ಳಿಕ್ಕೆ ನಮ್ಮ ಹತ್ರ ವ್ಯವಧಾನವೇ ಇಲ್ಲ. ಎಲ್ಲಿ ನೆನಪಿಡ್ತೀರಾ? 31/12/2012 ಯಾರನ್ನು ನೆನಪಿಡ್ತಾರೆ? ಬಿಲ್ ಬಂದ ತಕ್ಷಣ ಪೇ ಮಾಡಿಬಿಟ್ಟಿದ್ರೆ ಹೋಗ್ತಾ ಇದ್ದಂಥ 250 ರೂಪಾಯಿ ಉಳಿತಿತ್ತು. ಮಗನ ಫೀಸನ್ನು ಸರಿಯಾಗಿ ಕಟ್ಟಿದರೆ 1,500 ರೂಪಾಯಿ ಪೆನಾಲ್ಟಿ ಉಳಿತಿತ್ತು. ಆದ್ದರಿಂದ ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಯಾವುದೇ ನಾವು ಮೊತ್ತವನ್ನು ಕಟ್ಟುವುದಿದ್ದರೆ ಜಾಗರೂಕತೆಯಿಂದ ಆಯಾ ಸಮಯಕ್ಕೆ ಸರಿಯಾಗಿ ಕಟ್ಟಿಬಿಟ್ರೆ ಮುಂದೆ ಆಗುವಂಥ ಹಣದ ಅಪವ್ಯಯ ನಿಂತು ಹೋಗುತ್ತೆ. ಇದು ಇವತ್ತಿನ ಸೂತ್ರ. ಮತ್ತೊಂದು ವಿಷಯದೊಂದಿಗೆ ನಾಳೆ ಮತ್ತೆ ನಿಮ್ಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.